ಅಲ್ಲ ರೀ, ನಮ್ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರಲ್ಲ, ಈಗ ಎಲ್ಲ ಅವ್ರ ಪಾರ್ಟಿ ಇವರೆಲ್ಲ ತಗೋತಾ ಇದಾರಲ್ಲ ಗ್ಯಾರಂಟಿ, ಬರ್ಕೊಟ್ಬಿಟ್ಟು ನಂಗೆ ಬೇಡ ಅಂತ ನೋಡೋಣ. ಕಾಂಗ್ರೆಸ್ ಅವ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಲ್ಲ ಇವರು, ಈತ ಮಾತಾಡ್ಲಿ ಪುಣ್ಯಾತ್ಮ, ವಿಡ್ರಾ ಮಾಡ್ಕೊಬಿಡಿ ಅಂತ ಬಿಜೆಪಿ ಅವ್ರಿಗೆ ಕರೆ ಕೊಟ್ಬಿಡ್ಲಿ ಅವರೆಲ್ಲ. ಆಲ್ ಎಲ್ಲ ಅವ್ರಿಗೂ ಬೇಡ ಗ್ಯಾರಂಟಿ ಅಂತ ಕರೆ ಕೊಟ್ಬಿಡ್ಲಿ ನೋಡೋಣ. ಎಷ್ಟು ಜನ? 5 ಜನ ಕೇಳಿ ಅವ್ರ ಕೈಲಿ ವಿಡ್ರಾ ಮಾಡ್ಸೋಕ್ಕಾಗಲ್ಲ. 5 ಮೆಂಬರ್ಸ್, 5 ಗ್ಯಾರಂಟಿ 5 ಬೇಡ. ನಾನು ಹೇಳಿದ್ದೀನಿ ಹಿಂದೆ ಎಲೆಕ್ಷನ್ ಟೈಮಲ್ಲಿ ಬಂದು ಒಂದು ಮಾತು ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚಂದ ಅಂತ ಹೇಳಿದ್ದೆ. ಹಂಗೆ 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯಿತು. ಸೊ ಈ ಗಟ್ಟಿ ಆಗೋದಕ್ಕೆ ಈ ಕೈ ಇವ್ರ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಅದೇ ನೋಡಿ, ಅವ್ನ್ ಪಿಕ್ ಪಾಕೆಟ್ ರೂಢಿ ಅಲ್ವ ಅವನ್ಗೆ, ಪಿಕ್ ಪಾಕೆಟ್ ಮಾಡಿ ರೂಢಿ ಅಲ್ವಾ ಅವನ್ಗೆ, ಎದುರಿಸಿ ಬ್ಲಾಕ್ ಮೇಲ್ ಮಾಡೋದು. ಏನ್ ಹೇಳಿದಪ್ಪ ಅಶ್ವಥ್ ನಾರಾಯಣ್ಗೆ? ಹಿಂದೆ ನಿನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರಲ್ರಿ, ಪಾಪ ಇರ್ಲಿ, ಅವರು ಬಹಳ ಹೊಂದಾಣಿಕೆ ಮಾಡ್ಕೊಳ್ಳಿ, ನಾವು ಮಾಡ್ಕೊಂಡಂಗೆ ಅವರು ಮಾಡ್ಕೊಂಡ್ರು ಹೊಂದಾಣಿಕೆ. ಇದೇ 1 ವರ್ಷದಲ್ಲಿ ಇದೇ ಪ್ರೈಮ್ ಮಿನಿಸ್ಟರ್ ತಂದೆ ಮಗನ ಬಗ್ಗೆ ಏನ್ ಮಾತಾಡಿದ್ರು ಅದೇ ಗ್ರೌಂಡ್ ಅಲ್ಲಿ, ಯು ಪ್ಲೀಸ್ ಐ ವಾಂಟ್ ಆಲ್ ಯುವರ್ ಟಿವಿ ಟು ಟೇಕ್ ಔಟ್ ದಟ್ ರೆಕಾರ್ಡ್ ಅಂಡ್ ಶೋ ಟು ದಿ ಪೀಪಲ್ ಆಫ್ ದಿ ಸ್ಟೇಟ್. ನೀವು ಬಿಜೆಪಿ ಅವ್ರು ಏನ್ ಮಾತಾಡಿದ್ರು ತೋರಿಸ್ಬೇಕು. ಅದನ್ನೇ ಹೇಳ್ತಾ ಇದ್ದೀನಿ, ನಾವು ಈ ಬಿಜೆಪಿನ ದೂರ ಇಡಬೇಕು ಅಂತ ನಾವು ಮಾಡಿದ್ ನಿಜ. ನಾನು ಅವರು ಮುಖ್ಯಮಂತ್ರಿ ಆಗ್ಲಿ ಅಂತೇಳಿ ಬಯಸಿದ್ ನಿಜ, ಸಪೋರ್ಟ್ ಮಾಡಿದ್ ನಿಜ, ಉಳಿಸ್ಕೊಳಕ್ ಆಗ್ಲಿಲ್ಲ. ಯಾರು ಅವ್ರನ್ನ ಇದನ್ನ ಸೂರ್ಯ ಹಾಕ್ಬಿಟ್ಟು ಇಳಿಸಿದ್ರು, ಅವ್ರ ಜೊತೆ ತಿರ್ಗಾ ಇವತ್ತು ನಂಟಿಸಾರ ಮಾಡ್ಕೊಂಡು ಇವತ್ತು ಹೋಗ್ತಾರೆ. ಯಾರಪ್ಪ, ಯಾರು ಇಳಿಸಿದ್ರು ಅವ್ರನ್ನ? ಇಲ್ಲೇ ನಮ್ಮ ಸೌದಿ ಇದಾರೆ ಕೇಳಿ, ಲಕ್ಷ್ಮಣ್ ಸೌದಿ. ಇವತ್ತು ಅವರು ಬಹಳ ಕಳಸ್ಯ ಕಂಠಸ್ಯ, ಒಂದೇ ಇಬ್ಬರು ತಪ್ಕೊಂಡೇ ಇರ್ಬೇಕು. ಯಾವ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.